ನಮಸ್ಕಾರ ಸ್ನೇಹಿತರೆ. ಮಂತ್ರಾಲಯ ಎಂದಾಕ್ಷಣ ತಕ್ಷಣ ನೆನಪಾಗೋದು ಗುರು ಶ್ರೀ ರಾಘವೇಂದ್ರ ಪ್ರಭುಗಳು ಹಾಗೂ ಅವರ ಬೃಂದಾವನ. ರಾಯರು ಬೇಡಿದ್ದನ್ನು ನೀಡೋ ಕರುಣಾಮಯಿ. ರಾಯರನ್ನು ಶುದ್ಧ ಮನಸ್ಸಿನಿಂದ ಸ್ಮರಿಸಿದ್ದೇ ಆದರೆ ಖಂಡಿತವಾಗಿಯೂ ರಾಯರು ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾರೆ. ಸ್ನೇಹಿತರೆ, ರಾಯರು ಬೃಂದಾವನ ಸೇರಿ ಸುಮಾರು 350 ವರ್ಷಗಳೇ ಕಳೆದರೂ ಭಕ್ತರಿಗೆ ಬರುವ ಕಷ್ಟಗಳನ್ನು ಇಂದಿಗೂ ಪರಿಹರಿಸುತ್ತಾ ಬಂದಿದ್ದಾರೆ. ಸ್ನೇಹಿತರೆ, ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆಯಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಕ್ತರು ಯಾವ ಅನುಗ್ರಹವನ್ನು ಬಯಸುತ್ತಾರೋ ಅದನ್ನು ಕಲ್ಪವೃಕ್ಷವಾಗಿ ಕಾಮಧೇನು ರೀತಿ ಬೇಡಿದ್ದನ್ನು ಭಕ್ತರಿಗೆ ಅನುಗ್ರಹಿಸುತ್ತಾ ಬಂದಿದ್ದಾರೆ. ರಾಯರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದಿದ್ದರೂ ಬೃಂದಾವನದಿಂದಲೇ ಭಕ್ತರ ಭಾವನೆಗಳಿಗೆ ಸ್ಪಂದಿಸುತ್ತಾ ಬಂದಿದ್ದಾರೆ. ಸ್ನೇಹಿತರೆ, ರಾಯರು ಬೃಂದಾವನವನ್ನು ಸೇರುವ ಮೊದಲು ಭಕ್ತರಿಗೆ ಕೆಲವು ವಿಷಯಗಳನ್ನು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಆ ವಿಷಯಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇದೇ ರೀತಿಯ ವಿಡಿಯೋಗಳಿಗಾಗಿ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, 1671ರಲ್ಲಿ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ರಾಘವೇಂದ್ರ ಸ್ವಾಮಿಗಳು ಬೃಂದಾವನವನ್ನು ಸೇರುವ ಕಾರ್ಯಕ್ರಮವನ್ನು ವೀಕ್ಷಿಸಲು ನೆರೆದಿದ್ದ ನೂರಾರು ಭಕ್ತರಿಗೆ ಆತ್ಮವನ್ನು ಕುಲುಕುವ ಭಾಷಣವನ್ನು ಮಾಡ್ತಾರೆ. ರಾಯರು ತನ್ನ ಭಕ್ತರಿಗೆ ಅವರ ಒಳಿತಿಗಾಗಿ ಕೆಲವು ವಿಷಯಗಳನ್ನು ಹೇಳ್ತಾರೆ. ಆ ಭಾಷಣದ ಅತ್ಯದ್ಭುತ ನುಡಿಗಳು ಯಾವುವೆಂದರೆ ಸ್ನೇಹಿತರೆ, ನಮ್ಮ ಆಲೋಚನೆ ಸರಿಯಾಗಿದ್ದಾಗ ಜೀವನ ಸರಿಯಾಗಿರುತ್ತದೆ. ಯೋಗ್ಯ ಜನರ ಒಳಿತಿಗಾಗಿ ಮಾಡುವ ಸಮಾಜ ಕಾರ್ಯವನ್ನು ಭಗವಂತನ ಆರಾಧನೆ ಎಂದು ಪರಿಗಣಿಸಬೇಕು. ಮಾಟಮಂತ್ರಗಳನ್ನು ಮಾಡುವ ಜನರಿಂದ ಯಾವಾಗಲೂ ದೂರವಿರಿ. ಸರಿಯಾದ ಜ್ಞಾನವು ಯಾವುದೇ ಪವಾಡಕ್ಕಿಂತ ದೊಡ್ಡದಾಗಿದೆ. ಭಗವಂತನಲ್ಲಿ ಭಕ್ತಿ ಇರಲಿ. ಈ ಭಕ್ತಿ ಎಂದಿಗೂ ಕುರುಡು ನಂಬಿಕೆ ಆಗಿರಬಾರದು ಎಂದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನವನ್ನು ಸೇರುವ ಮೊದಲು ತಮ್ಮ ಭಾಷಣದಲ್ಲಿ ಈ ವಿಷಯಗಳನ್ನು ಪ್ರಸ್ತಾಪಿಸ್ತಾರೆ. ಸ್ನೇಹಿತರೆ, ರಾಯರು 1671ರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಬೃಂದಾವನವನ್ನು ಸೇರಿದರು. ಈ ದಿನಾಂಕವನ್ನು ಪ್ರಪಂಚದಾದ್ಯಂತ ಬೃಂದಾವನಗಳಲ್ಲಿ ಪ್ರತಿ ವರ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಎಂದು ಆಚರಿಸಲಾಗುತ್ತದೆ. ಸ್ನೇಹಿತರೆ, ರಾಯರು ಬೃಂದಾವನದಲ್ಲಿ ಇಂದಿಗೂ ಜೀವಂತವಾಗಿದ್ದಾರೆ. ಸ್ನೇಹಿತರೆ, ಅವರು ಬೃಂದಾವನ ಸೇರಿ ಸುಮಾರು 350 ವರ್ಷಗಳೇ ಕಳೆದಿವೆ. ಭೂಮಿಯ ಮೇಲೆ ಭೌತಿಕವಾಗಿ 76 ವರ್ಷಗಳು ಇದ್ದರೂ ಸಹ ಬೃಂದಾವನದಲ್ಲಿ ಒಟ್ಟು 700 ವರ್ಷಗಳ ಕಾಲ ಸಮಾಜಕ್ಕೆ ಮತ್ತು ತನ್ನ ಭಕ್ತರಿಗೆ ತೊಂದರೆ ಮತ್ತು ದುಃಖಗಳಿಂದ ಹೊರಬರುವ ಶಕ್ತಿಯಾಗಿ ರಾಯರು ಜೀವಂತವಾಗಿ ಬೃಂದಾವನದಲ್ಲಿ ಇಂದಿಗೂ ನೆಲೆಸಿದ್ದಾರೆ. ಸ್ನೇಹಿತರೆ, ತನ್ನ ಭಕ್ತರ ಕಷ್ಟಗಳನ್ನು ಪವಾಡ ರೀತಿಯಲ್ಲಿ ಪರಿಹರಿಸುತ್ತಾ ಬಂದಿದ್ದಾರೆ. ಸ್ನೇಹಿತರೆ, ನೀವೇನಾದರೂ ರಾಘವೇಂದ್ರ ಸ್ವಾಮಿಯ ಭಕ್ತರಾಗಿದ್ದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇಂಥದ್ದೇ ರೋಚಕ ವಿಚಾರಗಳನ್ನು ತಿಳಿಯೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.